ನೋಡೋದಕ್ಕೆ ಅಮಾಯಕರಂತೆ ಕಾಣ್ತಾ ಇರೋ ಇವರು ಜಗಜೀವನ್ ಕುಮಾರ್, ಸಾಯಿ ಕುಮಾರ್, ಶ್ರೀನಿವಾಸುಲು ಅಂತ. ಇವರೆಲ್ಲ ಅನಂತಪುರ ಮೂಲದವರು. ಇವರನ್ನೆಲ್ಲ ಈಗ ನಿಮಗೆ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಸೆಪ್ಟೆಂಬರ್ 15ನೇ ತಾರೀಕು ಚಿಕ್ಕಬಳ್ಳಾಪುರ ತಾಲೂಕಿನ ಈಶಾ ಫೌಂಡೇಶನ್ ಬಳಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಅಪಾಚಿ ಬೈಕ್ ಒಂದು ಕಳ್ಳತನವಾಗಿತ್ತು. ಈ ಕುರಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತಿರುಪತಿ ಮೂಲದ ಸಾಯಿ ಪ್ರಶಾಂತ್ ಕುಮಾರ್ ಅನ್ನೋರು ಕಂಪ್ಲೇಂಟ್ ಮಾಡಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸರು ಕಳ್ಳರ ಜಾಡು ಹಿಡಿಯಲು PSI ಗುಣವತಿ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನೇ ರಚನೆ ಮಾಡಿದ್ರು. ಹೀಗೆ ತಂಡವನ್ನ ರಚನೆ ಮಾಡಿಕೊಂಡು ತನಿಖೆ ಶುರು ಮಾಡಿದ ಈ ಪೊಲೀಸರ ತಂಡಕ್ಕೆ ಹೊಂದಿಕೊಂಡಂತೆಯೇ ಅನಂತಪುರದಲ್ಲಿ 3 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಇವರನ್ನ ಚಿಕ್ಕಬಳ್ಳಾಪುರಕ್ಕೆ ಕರೆತಂದು ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ 7 ವಾಹನಗಳ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದೆ. 2 ರಾಯಲ್ ಎನ್ಫೀಲ್ಡು, 4 ಹೀರೋ ಹೋಂಡಾ ಶೈನು, 1 TVS ಅಪಾಚೆ ವಾಹನಗಳನ್ನು ಕಳ್ಳತನ ಮಾಡಿದಂಥವನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಆಸಾಮಿಗಳು R15 ಬೈಕನ್ನು ಕಳ್ಳತನದಿಂದ ಬಂದ ಹಣದಲ್ಲಿ ಖರೀದಿಸಿದ್ದಾರಂತೆ. ಅಲ್ಲದೆ ಈಶಾ ಫೌಂಡೇಶನ್ಗೆ ಇವರದ್ದೇ ಆದ ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಬಂದು ಅಪಾಚೆ ಬೈಕನ್ನು ಕಳ್ಳತನ ಮಾಡಿರೋದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಒಟ್ಟು 9 ವಾಹನಗಳನ್ನು ಆರೋಪಿಗಳಿಂದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಅವರು PSI ಗುಣವತಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು SI ಶರಣಪ್ಪ ರವರ ತಂಡದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 15th ಸೆಪ್ಟೆಂಬರ್ ಒಂದು ಬೈಕ್ ಕಳ್ಳತನದ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸ್ದು ಫಿರ್ಯಾದಿ ಸಾಯಿ ಪ್ರಶಾಂತ್ ಕುಮಾರ್. ಇವರು ಮೂಲತಃ ಇವರದು ವಾಸ ತಿರುಪತಿ ಆಂಧ್ರ ಪ್ರದೇಶದೆ. ಈಶಾ ಫೌಂಡೇಶನ್ಗೆ ಫ್ರೆಂಡ್ದು ಬೈಕ್ ತೊಗೊಂಬಂದಿದ್ದಾರೆ 15th ಸೆಪ್ಟೆಂಬರ್ಗೆ. ಅದನ್ನು ಈಶಾ ಫೌಂಡೇಶನ್ದು ಪಾರ್ಕಿಂಗ್ ಪ್ಲೇಸಲ್ಲಿ ಇವರು ಪಾರ್ಕ್ ಮಾಡಿದ್ದಾರೆ ಬೈಕ್. 7 ಗಂಟೆಗೆ ಇವರಿಗೆ ಗೊತ್ತಾಗಿದೆ ಕಿ ಅಲ್ಲಿಂದ ಕಳ್ಳತನ ಆಗಿದೆ ಬೈಕ್ದು. ಆಮೇಲೆ ನಮ್ಮ ಸ್ಟೇಷನ್ಗೆ ಬಂದು ದೂರು ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ನಾವು FIR ರಿಜಿಸ್ಟರ್ ಮಾಡಿ ಒಂದು ಸ್ಪೆಷಲ್ ತಂಡ ಕ್ರಿಯೇಟ್ ಮಾಡಿ ನಮ್ಮ ಕ್ರೈಮ್ ಸಿಬ್ಬಂದಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ PSI ಗುಣವತಿ ಅವರದು ನೇತೃತ್ವದಲ್ಲಿ. ಈ ಕೇಸಲ್ಲಿ ಇವರು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ದು ಟೀಮ್ ಅನಂತಪುರ ಆಂಧ್ರ ಪ್ರದೇಶಲ್ಲಿ ಹೋಗಿ ಅಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡಿ ಆರೋಪಿ ಕರ್ಕೊಂಬಂದಿದ್ದಾರೆ. ಈ ಕೇಸಲ್ಲಿ 3 ಜನ ಆರೋಪಿ A1 ಜಗಜೀವನ್ ರಾಮ್, ಇವರು 25 ಇಯರ್ಸ್, ಮತ್ತು A2 ಸಾಯಿ ಕುಮಾರ್ ಮತ್ತು A3 ಶ್ರೀನಿವಾಸುಲು. 3 ಜನ ಯಂಗ್ಸ್ಟರ್ಸ್ ಇದ್ದಾರೆ. 22 to 25 ಏಜ್ ಇದೆ ಇವರದು. 3 ಜನ ಅನಂತಪುರ ಮೂಲತಃ ಅವರದು ವಾಸ. ಇವರಿಗೆ ನಾವು 24 ಸೆಪ್ಟೆಂಬರ್ಗೆ ಅರೆಸ್ಟ್ ಮಾಡಿದ್ದೀವಿ ಅನಂತಪುರಿಂದ. ಇವರಿಂದ ನಮಗೆ ಟೋಟಲ್ ಇಂಟರ್ಗೇಷನ್ ಟೈಮಲ್ಲಿ 7 ವೆಹಿಕಲ್ ಕಳ್ಳತನ ಮಾಡಿದ್ದಾರೆ, ಅದು ಒಪ್ಕೊಂಡಿದ್ದಾರೆ, ರಿಕವರಿ ಕೊಟ್ಟಿದ್ದಾರೆ ಅನಂತಪುರಿಂದ. ಟೋಟಲ್ 2 ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಇದೆ, 4 ಹೀರೋ ಹೋಂಡಾ ಶೈನ್ ಇದೆ, 1 R15 ಇದೆ. ಈ R15 ಇವರದು ಸ್ವಂತ ಬೈಕ್ ಇದೆ. ಈ ಕಳ್ಳತನ ವಗೇರ ಮಾಡಿಕೊಂಡು ಏನು ದುಡ್ಡು ಸಿಕ್ಕಿದೆ ಆ ದುಡ್ಡಿಂದ ಇವರು ಈ ಬೈಕ್ ಅವರು ಪರ್ಚೇಸ್ ಮಾಡಿದ್ದಾರೆ. 1 TVS ಅಪಾಚೆ, ಇದು ಈ ಬೈಕ್ ನಮ್ಮಿಂದ ಕಳ್ಳತನ ಆಗಿದೆ, ಅಪಾಚೆ ಬೈಕ್. ಮತ್ತು 1 ಸ್ವಿಫ್ಟ್ ಡಿಸೈರ್ ಕಾರ್ ಇವರು ಯೂಸ್ ಮಾಡ್ತಾ ಇದ್ದಾರೆ. ಈಶಾ ಫೌಂಡೇಶನ್ಗೆ ಈ ಡಿಸೈರ್ ಕಾರಲ್ಲಿ ಬಂದಿದ್ದಾರೆ, ಅಲ್ಲಿಂದ ಕಳ್ಳತನ ಮಾಡಿಕೊಂಡು ಈ TVS ಅಪಾಚೆ ಬೈಕ್ ತಗೊಂಡು ಹೋಗಿದ್ದಾರೆ. ಕೇಸಲ್ಲಿ ನಾವು 3 ಜನ ಆರೋಪಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 9 ವೆಹಿಕಲ್ಸ್ಗೆ ರಿಕವರಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಟೀಮ್ದು ನೇತೃತ್ವ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಮಾಡಿದ್ದಾರೆ. ಜೊತೆಗೆ ಸ್ಟೇಷನ್ದು 2 ಜನ ಸಬ್ ಇನ್ಸ್ಪೆಕ್ಟರ್ಸ್ ಶರಣಪ್ಪ ಅವರು ಮತ್ತು ಗುಣವತಿ ಮೇಡಮ್, ಈ 2 ಜನದು ಮಾರ್ಗದರ್ಶನಲ್ಲಿ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ನಮ್ಮ ಕ್ರೈಮ್ ಟೀಮ್. ಅವರಿಗೆ ಕೂಡ ನಾವು ನಮ್ಮ ಸೈಡಿಂದ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ಒಟ್ನಲ್ಲಿ ಐಷಾರಾಮಿ ಜೀವನಕ್ಕೆ ಜೋತು ಬಿದ್ದು ಹಣಕ್ಕಾಗಿ ಕಳ್ಳತನದ ದಾರಿ ಹಿಡಿದಿದ್ದ ಆಸಾಮಿಗಳು ಈಗ ಪೊಲೀಸರ ಕೈಯಲ್ಲಿ ಅಂಧರಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ.
ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.